ಒಂದು ಸ್ವಲ್ಪ ಯಾರಿಗಾರ ಕಾಳಜಿ ಇರ್ಬೇಕು ಈ ಮನ್ಯಾಗ ಬೀಗ್ರದಾರ ಹೆಂಗ ಏನು ಒಬ್ಬಾಕಿ ಆರಾಮ ಇಲ್ಲದ ಹೆಣ್ಮಗಳದಾಳ ಖಬರ ಇಲ್ಲ. ಇನ್ನು ಬೀಗ್ರ ಎದ್ದು ಓಡಾಡಿ ಕೆಲಸ ಮಾಡ್ಬೇಕಾ? ಈ ಕೆದಾಳಿಕ್ ನಾನು ಹೆಂಡ್ತಿ ಮತ್ತ ಬುದ್ಧಿ ಕಲಿಸ್ಬೇಕಾಗೈತಿ ಇವ್ರಿಗೆ. ಮತ್ತ ರೊಕ್ಕನ ದೊಡ್ಡದಂತ ಹೊಂಟಾರ ಇವರು. ಇರ್ಲಿ. ಸವಿತಾ, ಏ ಸವಿತಾ, ಏನ್ರಿ ಇದಕ್ಕೆ ಇಷ್ಟು ಬುಜ್ ಬುಜ್ಜಲ್ಲದು ಒದ್ದಾಡಕತ್ತೀರಿ? ಏನಾತೀಗ ತಲೆ ಹೋಗಂತದ್ದು? ನೀನು ಈ ಮನಿಗೆ ಯಜಮಾನಿ ಹೋದಿಲ್ಲ? ಅಯ್ಯೋ ಹಳಕ್ಕೆ ಸೆಟ್ ಹಾಕದ್ನಪ್ಪ ನನ್ನ ಗಂಡ. ಈಗ ಏನ್ರಿ ಆಯ್ತು? ಈಗ ಏನಾಯ್ತೀಗ? ಅಲ್ಲ, ಆಕಿ ನಮ್ಮ ಜಾನ್ಕಿ ಆರಾಮಿದ್ದಾಗ ಆಕೆ ಎದ್ದು ಅಂಗಳಗ ಸಂದು ರಂಗೋಲಿ ಹಾಕಿ ಮನ್ಯಾಗೆಲ್ಲ ಕಸ ಗಿಸ ಹೊಡೆದು ಚಂದಗ ಪೂಜಾ ಪುನಸ್ಕಾರ. ಶುಕ್ರವಾರ ಇವತ್ತು ಒಂದು ಏಟ್ರ ಖಬರ್ ಐತೆ ನಿನಗ? ನೋಡಲ್ಲಿ ಮುಂಜಾನೆ ಅಂತೀಯಲ್ಲ, ಮುಂಜಾನೆ ಅನ್ನೋದಿಲ್ಲದಕ್ಕ ಹಗಲಾಗೈತೆ ಪೂರ 8:15 ಟೈಮು. ಖಬರ್ ಐತೆ ನಿನಗ? ಮನ್ಯಾಗ ಬೀಗ್ರದಾರ ಬೀಗ್ರು. ಓ ಅಣ್ಣ ತೋಳಿ ಚಾ ತೋರಿ. ಅಯ್ಯೋ ನನಗೆ ಯಾಕೆ ತಂದ್ರಿ ಪಾರ್ವತಿಯವರೇ? ನಾ ಇನ್ನೂ ಹಲ್ಲ ತಿಕ್ಕಿಲ್ಲ. ಇಲ್ಲ, ಇವ್ರು ನಮ್ಮ ಮನೆಯವ್ರಿಗೆ ಮಾಡಿದೆ ಟೀ. ಅಣ್ಣವ್ರು ಇದ್ದಿದ್ರಲ್ಲ, ಅಣ್ಣರ್ಗೆ ಮಾಡಿದೆ. ನೀವು ಹಲ್ಲು ತಿಕ್ಕೊಂಬರ್ರಿ, ನಿಮಗೆ ಬೇಕಾದ್ರೆ ನಾ ಫ್ರೆಶ್ ಆಗಿ ಮಾಡ್ತೀನಂತ. ನನ್ನ ಮಗಳು ಎದ್ದಾಳ ಜಾನು, ಅವಳಿಗೊಂಚೂರು ಏನಾರು ಬಿಸಿದು ಮೆತ್ತಗ ಇಡ್ಲಿ ಏನಾರ ತೊಗೊಂಬಂದು ಕೊಡ್ರಿ ಅಂತ ಅಂದಿನಿ. ಅದಕ್ಕೆ ಇವರು ರೆಡಿ ಹಾಕತ್ತಾರ. ಅದಕ್ಕೆ ಅಲ್ಲ, ಅವು ಮನ್ಯಾಗ ಸಾಬುದಾನಿ ಅದಾವನ, ಸಾಬುದಾನಿ ಮಾಡಿಸ್ಬಿಡ್ಬೇಕಿಲ್ರಿ. ಇಡ್ಲಿನೂ ಆಕಿಗೆ ಏನು ಗಟ್ಟಿ ಆಗತ್ತನ? ಇನ್ನ 2 ದಿನ ಅಳಕಂದ ಕೊಡಕ್ಕೆ ಹೇಳ್ಯಾರ ಡಾಕ್ಟ್ರು, ಮೆತ್ತಂದು. ಸುಮ್ಮನೆ ಶೇಪೌಟ್ ಮಾಡ್ಕೊಂಡೆ ನಾನು. ಅಂದ್ರೆ ಆಕಿ ಕೇಳಕತ್ತಳ್ರಿ ಏನ್ರ ಒಂಚೂರು ಉಪ್ಪು ಖಾರ ಇರೋದು ಕೊಡು ಅಂತಂದು. ಅದಕ್ಕೆ ರೀ ಅಣ್ಣಾರ, ನೀವು ಚಾ ತೋರಿ, ನಾನು ಇವ್ರಿಗೂ ಚಾ ಕೊಟ್ಟು ಬರ್ತೀನಿ. ನೀವ ಬೇಕಾದ್ರೆ ಒಂದು ಮಾತು ಹೇಳ್ರಿ, ನಿಮ್ಮ ಮಾತು ಕೇಳ್ತಾಳಾಕಿ. ನಿಮ್ಮ ಮನೆಯವ್ರು ಕೊಟ್ಟು ಬರ್ರಿ ಅದಕ್ಕೆ ಮರ, ನಾನು ಆಮೇಲೆ ಬಂದು ಕುಡಿತೀನಂತ. ನೀವು ಕೊಡುವರಿ ಮೊದ್ಲು. ನಾ ಬಂದೆ ದೋಸ್ತ, ತಗೋ ಚಾ. ನಾನು ಬಂದೆ. ಓ ಆಗ್ಲೇ ನಿಂದು ಜಳಕ ಆದಂಗೈತಿ? ಜಳಕ ಮಾಡಿ ನಾನು ಪೂಜೆ ಮಾಡ್ಕೊಂಡು ಬಂದೆ. ಮತ್ತೆ ಆಕಿಗೆ ಹೇಳಿದ್ ನಾನು ಪಾರ್ವತಿಗೆ ಒಂದಿಟ್ಟು ಚಾಕಿಡು ಅಂತಂದು. ಆಕಿನೂ ಜಾನು ಹೊಟ್ಟೆ ಸತನಕತ್ತಿದ್ಲ. ಅದಕ್ಕೆ ನಾನ ಹೊಂಟಿದ್ದೆ ಇಡ್ಲಿ ತರಕ. ಮತ್ತ ಕಿರಣ್ ಅಳಿಯಾರ್ ಬಂದ್ರು, ನಾ ತರ್ತೀನಿ ಕೊಡ್ರಿ ಮಾವರ ಅಂತೇಳಿ ಅವರ ಹೋಗ್ಯಾರ. ಮತ್ ಮನ್ಯಾಗ ಎಲ್ರಿಗೂ ತಂದ್ಬಿಡಪ್ಪ ಅಂದಿನಿ. ಪರವಾಗಿಲ್ಲಲ್ಲ, ಎಲ್ರು ಇಡ್ಲಿ ತಿಂತಾರಲ್ಲ. ಬೇಜಾರಾಗ್ಬೇಡ. ಮತ್ತೆಲ್ಲರೂ ದವಾಖಾನೆ ಅಲ್ಲಿ ಹೋಗಿದ್ರಲ್ಲ, ಹಾಗಾಗಿ ಲೇಟಾಗಿದ್ದೀವಿ. ಎಲ್ರಿಗೂ ತರಕತ್ತಾನ ನಾಷ್ಟ. ಚಲೋ ಆತ್ಬಿಡ. ಬೇಜಾರಾಗ್ಬಿಡ ದೋಸ್ತ. ಅಯ್ಯೋ ಬೇಜಾರಾಗಕ್ಕೆ ಏನೈತ್ರಿ? ಅವರು ಈ ಮನೆಯಾರ, ಅವ್ರೇನು ಹೊರಗ್ಲಾರನ? ನೀವೊಬ್ರು ಬೇಜಾರು ಅದಿದ್ದು ಅನ್ಕೊಂಡು ನೋಡ್ರಿ ಅಲ್ಲಿ ಪಾರ್ವತಿಯವರು ಅವ್ರ ಮನಿ ಅಲ್ಲ ಅನ್ನೋದು ಅವ್ರು ಮರ್ತು ಬಿಟ್ಟಾರ. ಎಷ್ಟು ಚಂದ ನಮ್ಮ ಮನೆ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡಿ ನಿಮ್ಗೆ ಚಾ ಮಾಡ್ಕೊಂಡ್ ತಂದಾರ. ಏನ್ಲೇ, ಏನ್ ನಿನ್ ಮಾತಿನ ಅರ್ಥ? ಅಣ್ಣ ಇರ್ಲಿ ಬಿಡ್ರಿ, ಅವ್ರಂದಿದ್ದೇನು ತಪ್ಪಿಲ್ಲ. ಅವ್ರೇನಂದಾರ? ನಾನಂತರೂ ಖರೇನ, ಇದು ನನ್ನ ಮಗಳ ಮನಿ ನಮಗೂ ಮನಿನ ಅಲ್ಲ, ನಮಗೇನು ಮುಜುಗಾರ ಇಲ್ಲ. ನಾನು ಅಂಗಳಗ ಸಂದು ನೀರು ಹಾಕಿ ಎಲ್ಲ ರೆಡಿ ಮಾಡೀನಿ. ನೀವು ಹೋಗ್ರಿ ಅಣ್ಣ. ನಾಷ್ಟನೂ ನಾ ಮಾಡ್ತಿದ್ದೆ. ಕಿರಣ್ ಅವರೇ ಬೇಡ ಅಂದರು, ನಾ ತರ್ತೀನಿ ಹೊರಗೆ, ಎಲ್ರಿಗೂ ಸುಸ್ತಾಗೈತಿ ಅಂತ ಹೇಳಿ. ಅದಕ್ಕೆ ನಾನು ಮಾಡಿದ್ದೀನಿ ಅಷ್ಟೇ ರೀ. ನಾಚ್ಕಾಗ್ಬೇಕು ನಿನಗೆ. ಎಲ್ರ ಮುಂದೆ ಮಾತಾಡಬಾರ್ದಂತ ಸುಮ್ಮನದೀನಿ. ಐತ್ ನಿನಗ ಆಮೇಲೆ ಅಂದಂಗ ಈ ಕೇಳ್ತಾಳ ನಿನ್ನ ಮಗಳು ಗೌರಿ, ಆಕೆ ಏನ್ ಮಾಡಕತ್ತಾಳ? ಅಯ್ಯೋ ಈಗ ಆಕಿಗೆ ಬೈಯಕನ ಗೌರಿಗೆ? ಆಕಿ ಮೊದ್ಲ ಜಾನಕಿ ಜೊತೆಗೆ ದವಾಖಾನೆಗಿದ್ಲಿಲ್ಲ. ಮತ್ ನೀವು ಸುಮ್ಮನೆ ನನ್ನ ಮಗಳಿಗೆ ಏನು ಅನ್ನಕ್ ಹೋಗ್ಬೇಡ್ರಿ. ಪಾಪ ಈ ಮಕ್ಕೊಂಡೈತದ ಒಂದಿಟ್ಟು. ಇರ್ಲಿ, ಜನ ಹೋಗ್ಲಿ. ಮೊದ್ಲು ಮನೆಗಿದ್ದ ಐತ್ ನಿನಗೆ. ಅವ ಇಲ್ಲದನ ನಿನ್ ದೊಡ್ಡ ಮಗ ಬಂದ್ ನನ್ನ ಮನೆಗೆ 2 ದಿನ ಆಯ್ತು. ನಾನು ಒಂದು ಮಕ ನೋಡಿ ಎಲ್ಲೋಗ್ಯಾನವ. ಏನು ಹೇಳಿ ಕೇಳಿ ಹೋಗ್ತಾರನ? ವಯಸ್ಸಿ ಬಂದಿರೋ ಮಕ್ಕಳು 4 ಕಡೆ ಓಡಾಡ್ತಿರ್ತಾರ. ಎಲ್ಲಾನು ನಾನು ಕೇಳ್ಕೊಂಡ್ ಕುತ್ಕೊಳಕಾಗತ್ತೇನ್ರಿ? ನನಗೆ ಜಗ್ ರಗಡಿರ್ತಾವ ಕೆಲಸ. ನೋಡಪ್ಪ ದೋಸ್ತ, ನೋಡು, ಹೆತ್ತ ತಾಯಿ ಮಕ್ಳು ಎಲ್ಲಿ ಹೋಗ್ತಾರ ಏನು ಅಂತ ಗೊತ್ತಿಲ್ಲ. 2 ದಿನ ಆತವ ಹೋಗಿ. ಬರ್ತಾನ್ ಬಿಡು ದೋಸ್ತ. ಎಲ್ಲೋಕ್ಕನ ದೋಸ್ತ ಹೇಳಲೆ, ನಾನು ಒಂದಿಟ್ಟು ಹೊರಗೆ ಕೆಲಸ ಐತಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ನಲ್ಲ, ಅದ್ರದ್ದೆಲ್ಲ ಏನಾಯ್ತು ಅಂತ ಕೇಳ್ಕೊಂಬರ್ತೀನಿ. ಏ ದೋಸ್ತ, ಒಬ್ಬತ್ನ ಹೋಗ್ಬೇಡ. ಇಲ್ಲ ಒಬ್ಬತ್ತ ಹೊಂಟಿಲ್ಲ. ವಿನಯ್ನು ರೆಡಿ ಹಾಕತ್ತಾನ, ಅತ್ನು ಬರ್ತೀನಿ ಅಂದಾನ. ಯಾಕೆ ಏನಾತ? ಹಂಗ್ಯಾಕ್ ಬಾಯ್ ತಕೊಂಡ್ ನಿಂತಿ? ಏನ್ಲಿ ಇದು ಪವನ? ಏನಿದ ಮುಂಜಾನೆದ್ದು ಮಾಡಿರೋದೇನ್ ನೀನು? ಅಪ್ಪ ಅದು ದೋಸ್ತ 1 ನಿಮಿಷ ತಾಳ್ಮೆಂದಿರು. ಅಪ್ಪ ಈಗ ನೆನಪಾತನ್ಲಿ ಸುಳೆ ಮಗನ ನಿನ್ಗ ನಿಮ್ಮಪ್ಪ ಅಂತ ಹೇಳಿ? ಈಗ ನೆನಪಾತ? ಅಯ್ಯೋ ಛೀ ಅಂಕಲ್, ನೀವೆಷ್ಟು ವಲ್ಗರ್ ವರ್ಡ್ ಎಲ್ಲ ಮಾತಾಡ್ತೀರಾ. ಚೀಚಿ ತಪ್ಪು, ಹಂಗೆಲ್ಲ ವಲ್ಗರ್ ಮಾತಾಡಬಾರ್ದು. ನೀ ಬಾಯಿ ಮುಚ್ಚಮ್ಮ, ನೀ ಬಾಯಿ ಮುಚ್ಚು. ಏನ್ಲೋ ಇದು ಪವನ? ಏನಿದು? ಮನ್ಯಾಗ ಏನ್ ನಡ್ಯಾಕತ್ತೈತಿ? ನಾ ನಿನಗೇನ್ ಹೇಳಿದ್ದೆ?
ನನ್ನ ದೋಸ್ತನ ಮಗಳದಳ ಆತನ ಮದುವೆ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ನಿಲ್ಲ ನಾನು ನೋಡಕ್ ಹೋಗೋದು ಪಾಪ ಅಲ್ಲಿ ಜಾನ್ಕಿಗೆ ಆರಾಮಿಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡಿದ್ರ ನೀ ಹೋಗಿ ಯಾವಕ್ಕಿನ ಕಟ್ಕೊಂಡ್ ಬಂದಿಯಲ್ಲ ಯಾರಿ ಬೇವರ್ಸಿ ಓ ಗಾಡ್ ಅಂಕಲ್ ರಿಯಲಿ ಅಂಕಲ್ ನಾನೇನ್ ಬೇವರ್ಸಿ ಅಲ್ಲ ವಿಚಿತ್ರಹಳ್ಳಿ ಸಾವುಕಾರ ನಮ್ಮಪ್ಪ ಗೊತ್ತಾ ನಿಮ್ಗೆ ನೀ ಸುಮ್ ನಿಂತ್ಕೊಳಮ್ಮ ನೀ ಸುಮ್ ನಿಂತ್ಕೊಂಬಿಡು ಮೊದ್ಲು ಏನಿದು ನೀ ಮಾಡಿರೋದು ಪವನ ಏನಿದು ಅಲ್ಲಿ ನನ್ನ ದೋಸ್ತನ ಮನ್ಯಾಗ ನಾವು ಬರ್ತೀವಂತ ಕಾಯಕತ್ತಾರ ಹೆಣ್ಣು ನೋಡಕ್ ಹೋಗೋಣ ಅಂತ ಹೇಳಿದ್ದೆ ಎಲ್ಲ ಹೇಳಿನಿ ನಿನಗೂ ನಿಮ್ಮ ಅವನ ತಲೆಯಾಗ ಹೋಗೋದೇ ಇಲ್ಲಲ್ಲ ನಿಮ್ಮ ಅಪ್ಪನ ಮಾತಂದ್ರೆ ಅಲಕ್ಷಲ್ಲ ನಿನ್ನಂತ ಮಕ್ಳು ಎದಕ್ಕಿರ್ಬೇಕು ಅಂತೀನಿ ನಾನು ಏನಿದು ಒಂದು ಮಾತು ಹೇಳ್ಬೇಕಂತ ಅನಿಸ್ಲಿಲ್ಲ ನಿನಗ ತಾಯಿ ತಂದೆ ಯಾರಿಲ್ಲ ನಿನಗ ಒಳ್ಳೆ ಬೇವರ್ ಸಿಗತ್ತಿಗೆ ಆ ಬೇವರ್ ಸಿಕ್ಕಟ್ಕೊಂಡ್ ಬಂದಿಯಲ್ಲ ನಾಚಿಕೆ ಆಗ್ಬೇಕು ನಿನಗೆ ಅಲ್ಲೋ ಪವನ ನನಗರ ಒಂದ್ ಮಾತು ಹೇಳ್ಬಾರ್ದ ನಾನ್ ಮಾತಾಡ್ತಿದ್ದೆ ನಿಮ್ಮ ಅಪ್ಪನ ಹತ್ರ ಎದಕ್ ಹಿಂಗ್ ಮಾಡ್ದಿ ದೋಸ್ತ ಆಗಿದ್ದಾಗಿತ್ತಿ ಯಾಕೆ ಹಿಂಗ್ ಮಾಡಕತ್ತಿ ನೀನು ಒಂದಿ ತಾಳ್ಮೆ ಇಂದಿರ ಹೊಡೆಯೋದು ಬಡಿಯೋದ್ರಿಂದ ಏನಾರು ಉಪಯೋಗ ಐತಾ ಅಪ್ಪ ನಾ ಹೇಳಕತ್ತೀನ ನೀನ್ ಇನ್ನೊಂದ್ಸರಿ ನೀನ್ ನನ್ ಮೇಲೆ ಕೈ ಮಾಡಿದ್ರ ತಡಿ ಏನ್ ಮಾಡ್ತಿ ಹೇಳ ಏನ್ ಮಾಡ್ತಿದಿ ಬಿತ್ತಲ್ಲಿ ಇನ್ನೊಂದು ಅಪ್ಪ ಹೊಡಿಬೇಡ ಹೋಗಿಯಲ್ಲ ನಿನಗೆ ಯಾರು ಇಲ್ಲ ನಂಗೆ ಬೇವರ್ಸಿ ತರ ಹೋಗಿ ಮದುವೆಗೆ ಬಂದಿಯಲ್ಲ ಮತ್ತ್ಯಾಕೆ ನಿನಗೆ ಅಪ್ಪ ಅವ್ವ ಮತ್ತೇನ್ ಮಾಡಕ್ ನೀನ್ ಇಲ್ಲಿಗೆ ಬಂದಿ ನಡಿ ಕರ್ಕೊಂಡು ಹೊರಗ್ ನಡಿ ಡಾರ್ಲಿಂಗ್ ಇದು ನಿಮ್ಮಪ್ಪ ನೀ ನೋಡಿದ ಅಷ್ಟ್ ಸೌಕಾರ ಇಷ್ಟ್ ಸೌಕಾರ ಅಷ್ಟ ಆಸ್ತಿ ಐತಿ ಇಷ್ಟ ಆಸ್ತಿ ಐತಿ ಅಂತ ಹೇಳ್ತಿದ್ದಿ ನಿಮ್ಮಪ್ಪಗ್ ಮ್ಯಾನರ್ಸೇ ಇಲ್ಲಲ್ಲ ಡಾರ್ಲಿಂಗ್ ನೋಡಮ್ಮ ನೀನೊಂದು ಹೆಣ್ಣು ಮಗು ಅಂತ ಹೇಳಿ ಅದ್ರಾಗ ಬ್ಯಾರರ್ ಮನಿ ಹೆಣ್ಮಗು ಅಂತ ಸುಮ್ನದಿ ನಾನು ಒಂದ್ ಅರ್ಥ ಮಾಡ್ಕೊ ಇದು ನಾನು ನನ್ನ ಮಗ ಮಾತಾಡಕತ್ತೀವಿ ಅಡ್ಡ ಬಂದು ಮಾತಾಡಿ ನಿನ್ನ ಮರ್ಯಾದಿ ನೀನು ತಕೊಬಿಡ್ತಾಯಿ ಸ್ವಲ್ಪ ಸುಮ್ಮನೆ ನಿಂತ್ಕ ಅಯ್ಯೋ ಡಾರ್ಲಿಂಗ್ ಬನ್ನಿ ಹೋಗೋಣ ನಮ್ಮಪ್ಪನ ಮನೆಗೆ ಹೋಗೋಣ ನಮ್ಮಪ್ಪನ ಆಸ್ತಿ ಜಗ್ಗೈತಿ ನಾವೇನೋ ನೀವು ಹೇಳಿದ್ರಿ ಅಂತ ನಾ ಇಲ್ಲಿವರೆಗೂ ಬಂದೆ ನಿಮ್ಮಪ್ಪ ನೋಡಿದ್ರು ಒಳ್ಳೆ ಹೆಂಗ ಆಡ್ತಾರ ನೋಡಿ ಮೈ ಮೇಲೆ ದೆವ್ವ ಬಂದಿರತ್ತಾರ ಅಯ್ಯೋ ಬನ್ನಿ ಹೋಗೋಣ ನಾವು ಬನ್ನಿ ಜನರೇ ಬನ್ನಿ ದೋಸ್ತ ಆಗಿದ್ದಾಗೋತು ಮದುವಾಗಿ ಮದುಮಕ್ಳ ಮನಿವರೆಗೂ ಬಂದಾರ ನೀನು ಆಕಿಗೆ ಹಂಗ್ ಬೈಬೇಡ ಆಕಿ ನಿನ್ ಮನಿ ಸೊಸಿ ಈಗ ನಿನ್ನ ಮಗನ ಕೈಲೇ ತಾಳಿ ಕಟ್ಸ್ಕೊಂಡಳ ಒಂದ್ ಸ್ವಲ್ಪ ತಾಳ್ಮೆ ಇಂದಿರು ಯಾಕೆ ಹಂಗ್ ಮಾಡಕತ್ತಿ ನೀನ ತಾಳ್ಮೆ ಇರತ್ತಾಗಿ ಹಿಂಗ ಮಾಡೋದು ಅಲ್ ದೋಸ್ತ ನೀನ ನೋಡಕತ್ತಿ ಮನೆಯಾಗೆಲ್ಲ ಏನೆಲ್ಲ ರಗಳೆ ನಡೆಯಕತ್ತಂತಂದು ಸೈಕಲ್ ಗ್ಯಾಪ್ನಾಗ ಹೋಗಿ ಮದುವೆಗೆ ಬಂದ್ ನಿಂತಾನೆ ಏನ್ ಹೇಳ್ಬೇಕು ಇದಕ್ಕ ಅಪ್ಪ ಅದ್ ಯಾವ್ದೋ ಹುಡುಗಿ ನೋಡಿನಿ ಅಂತಿದೆ ಆಕಿ ಯಾರೋ ಏನು ಚಂದದಳೋ ಇಲ್ಲೋ ಹಳ್ಳಿ ಹುಡುಗಿ ಅಂತಿದೆ ಅಂತಕಿ ನನಗ್ ಕಟ್ಟಬೇಕು ಅಂತಲ್ಲಪ್ಪ ಮತ್ತ ನಾನು ಏನ್ ಮಾಡ್ಲಿ ಹೇಳು ನಾನು ಪಂಕಜ 7 ವರ್ಷದಿಂದ ಲವ್ ಮಾಡಕತ್ತಿದ್ವಿ ನನಗ್ ನನ್ ಪಂಕಜನ್ ಬಿಟ್ಟಿರಕ್ ಆಗಲ್ಲ ಅದಕ್ಕ ನಾವು ಮದುವೆಗೆ ಬಂದ್ವಪ್ಪ ಅಪ್ಪ ತಪ್ಪ ಕ್ಷಮಿಸ್ಬಿಡು ನನಗ ಪಂಕಜನ್ ಬಿಟ್ಟಿರಕ್ ಆಗಲ್ಲ ನಮ್ ತಪ್ಪನ ಕ್ಷಮಿಸಿ ಒಳಗ್ ಕರ್ಕೋಪ್ಪ ಇನ್ನೇನ್ ಒಳಗ್ ಕರ್ಕೊಳ್ಳೋದು ಒಳಗ ಬಂದ್ ನಿಂತಿಯಲ್ಲ ಮತ್ತೇನ್ ಒಳಗ್ ಕರ್ಕೊಳ್ಳಿ ರೀ ಯಾಕೆ ನೀವು ಹಿಂಗಾಡಕತ್ತೀರಿ ಸ್ವಲ್ಪ ಸಮಾಧಾನ ನಿಂತ್ಕರಿ ನೋಡ ನೀ ಮಾತಾಡ ಇದಕ್ಕೆಲ್ಲ ಕಾರಣನ ನೀನು ಮೊದ್ಲು ತಾಯಿ ಅದಕ್ಕೆ ಮನ್ಯಾಗ ಚಂದಾಗ ಇದ್ದಿದ್ರ ಇಷ್ಟೆಲ್ಲ ರಗಳೆಕ್ಕಿದ್ದಿಲ್ಲ ಎಲ್ಲ ಆಗ ಕತ್ತಿರದ ನಿನ್ನಿಂದ ನೀ ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು ದೋಸ್ತ ಸಮಾಧಾನ ಅಣ್ಣಾರ ಒಂಚೂರು ಸಮಾಧಾನ ಆಗ್ರಿ ಅದಕ್ಕ ಅಂತಿ ನಾನು 2-3 ದಿನದಿಂದ ಯಾಕೆ ಕಾಣ್ವಲ್ಲಿ ಮನ್ಯಾಗ ಅಂತಂದ ಇಷ್ಟೆಲ್ಲ ರಗಳೆ ಹಾಕತೈತಿ ಸೈಕಲ್ ಗ್ಯಾಪ್ನಾಗ ಓಡಗೆ ನೀವ ಮತ್ ನೀನ್ ಕರ್ಕೊಂಡು ಹೋಗಿ ಮತ್ ಮದ್ವೆಗೆ ನೀವು ಮಾಡಿಸ್ಕಿಡ್ಸ ನಮ್ಮಪ್ಪ ಅಂತ ಹೇಳಿ ನಿಂಗೆ ಗೊತ್ತಿತ್ತಿಲ್ಲ ನಿನ್ನ ಮಗ ಲವ್ ಮಾಡಕತ್ತಿರ ವಿಷಯ ಅಯ್ಯೋ ಇದು ಒಳ್ಳೆ ಕತೆ ಆತಲ್ಲ ನಿಮ್ದು ನಾ ಹೇಳಕತ್ತೀನಿಲ್ಲ ನನಗೂ ಏನು ಗೊತ್ತಿಲ್ಲ ನನಗೂ ಏನು ಹೇಳಿಲ್ಲವ ನನಗ ಅವ ಮನೆಯಾಗಿಲ್ಲದಷ್ಟೇ ಗೊತ್ತು ನಂಗೆ ಬೇರೆ ಏನು ವಿಷಯನೂ ಹೇಳಿಲ್ಲ ಎಲ್ಲದಕ್ಕೂ ಗ್ರಾಚಾರಕ್ಕೆಲ್ಲದಕ್ಕೂ ಶನೇಶ್ವರ ಕಾಟ ಅಂದಂಗ ನನ್ನ ಮೇಲೆ ಬರ್ತಾರೆ ಇವರು ಅದೇನಾರ ಮಾಡ್ಕೊಳ್ರಿ ನನಗಂಕರು ಏನು ಸಂಬಂಧನೇ ಇಲ್ಲ ಅಂಕಲ್ ನಂಗೆ ಭಾಳ ಕಾಲು ಯಾಕತ್ತವು ನಾವು ಹೋಗ್ಬೋದ ಒಳಗ ಡಾರ್ಲಿಂಗ್ ನಿನ್ ರೂಮ್ ಯಾವ್ದು ಡಾರ್ಲಿಂಗ್ ಡಾರ್ಲಿಂಗ್ ಈಗ ನಮ್ ರೂಮ್ಗೆ ಹೋಗೋಣಂತ ಬಾ ಡಾರ್ಲಿಂಗ್ ಮಕ್ಕದವನ ಡಾರ್ಲಿಂಗ್ಗೆ ಓ ಗಾಡ್ ಡಾರ್ಲಿಂಗ್ ನಿಮ್ಮಪ್ಪ ನೋಡಿ ಹೇಗ್ ಮಾತಾಡ್ತಾರೆ ನಮ್ಮ ಪಪ್ಪಂದೆಲ್ಲ ತಲೆ ಕೆಡಿಸ್ಕೋಬೇಡ ಡಾರ್ಲಿಂಗ್ ಬಾ ಹೋಗೋಣ ಬಾ ರೂಮ್ ತೋರಿಸ್ತೀನಿ ಅಪ್ಪ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ಬಿಡಪ್ಪ ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ ಅಂದ್ರೇನು ಅಂದ್ರೆ ನಿನ್ ಮಾತಿನ ಅರ್ಥ ಇನ್ನೊಂದು ಹುಡುಗಿನ ಹಿಂಗ ಹೇಳ್ದ ಕೇಳ್ದ ಮದುವೆ ಮಾಡ್ಕೊಂಡ್ ಬರ್ಬೇಕಂತ ಮಾಡಿಯಾ ಹೆಂಗ ಸ್ವಲ್ಪ ಸುಮ್ಮನೆ ಇರ್ತೀರ ನೀವು ಏನ್ರಿ ಮಾಡಬಾರ್ದಿರೋ ತಪ್ಪು ಮಾಡಿರೋದು ನನ್ನ ಮಗ ಯಾರು ಮಾಡ್ದಿರೋ ತಪ್ಪೇನಂತೂ ಮಾಡಿಲ್ಲ ನನ್ನ ಮಗ ಪ್ರಪಂಚದಾಗ ಆಗದ ಇದು ನೋಡ್ರಿ ಎಲ್ಲರೂ 2025 ಇದೀವಿ ನಾವು ನಿಮ್ಮ ತಾತನ ಕಾಲದಾಗಿಲ್ಲ ನಾವೀಗ ಅವ್ರಿಗೇನು ಇಷ್ಟನೋ ಅವ್ರಿಗೇನು ಬೇಕೋ ಅದನ್ನ ಮಾಡ್ತಾರ ತಪ್ಪಂತರೂ ನನ್ನ ಮಗ ಏನು ಮಾಡಿಲ್ಲ ನೀವು ತಂದೆಯಾಗಿ ಏನು ಮಾಡಬೇಕು ಅದನ್ನ ಮಾಡಿ ನೋಡ್ರಿ ನನಗಿರೋದು 2 ಗಂಡು ಮಕ್ಕಳು
ನನಗೇನು 10 ಮಂದಿ ಇಲ್ಲ, ಒಬ್ಬತ್ತ ನಂತರ ಮದ್ವಿ ಚಂದಾಗಿ ಮಾಡಿದ್ವಿ, ಅದುರಿಯಾಗಿ ಆಯ್ತು. ಈಗ ಇವಂದು ದೊಡ್ಡ ಮಗ, ಮೊದ್ಲ 108 ಮಾತು ಬಂದವು. ಅವ್ರಂಕರು ಮದುವೆ ಆಗ್ಯಾನ, ರಿಸೆಪ್ಷನ್ ಅಂತ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಮಾಡ್ತೀರಿ ಅಷ್ಟ. ನನ್ನ ಮಗನೇನ್ರ ನೀವು ಮನಿ ಬಿಟ್ಟು ಕಳ್ಸಿದ್ರ ನಾನು ಅವನಿಂದ ಮನಿ ಬಿಟ್ಟ ಹೋಗ್ತೀನಿ.